ದುಡ್ಡಿದ್ರೆ ಎಲ್ಲ, ದುಡ್ಡಿಲ್ಲದೆ ಹೋದ್ರೆ ಏನೂ ಸಾಧ್ಯ ಇಲ್ಲ. ರಾಜಕಾರಣದ ಹೊಸ ಸಿದ್ಧ ಉತ್ತರ ಇದು. ಯಾಕೆ ಈ ಮಾತನ್ನು ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕು ಮುಂಚೆ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ದು ಬಿಜೆಪಿ ಆಡಳಿತ ಇದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಸಿಎಂ ಕುತ್ತಿಗೆಯಲ್ಲಿ ಲಂಚಾವತಾರ, ಇದೆಲ್ಲವನ್ನ ಸ್ವಚ್ಛಗೊಳಿಸಿ ಜನಪರವಾದ ಆಡಳಿತ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಸ್ಥಿತಿ ಏನಾಗಿದೆ? ಈಗಲೂ ಕೂಡ ಅಂಥದ್ದೇ ಅಪವಾದ, ಈಗಲೂ ಕೂಡ ಅದಕ್ಕಿಂತ ದುಪ್ಪಟ್ಟು ಅನ್ನಿಸುವಂತಹ ಭ್ರಷ್ಟಾಚಾರದ ಆರೋಪಗಳು. ಹಣ ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಕೆಲಸ ಕೂಡ ಆಗೋದಿಲ್ಲ. ಇದು ನನ್ನ ಮಾತಲ್ಲ, ಮಾಧ್ಯಮಗಳ ಹೇಳಿಕೆಯಲ್ಲ, ಬದಲಾಗಿ ಅವರದ್ದೇ ಪಕ್ಷದ ಶಾಸಕರು, ಹಿರಿಯ ನಾಯಕರು ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇರುವ ಕಾಮನ್ ಡೈಲಾಗ್. ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಸಾಲು ಸಾಲು ಅಸಮಾಧಾನಗಳು ಸ್ಫೋಟವಾಗ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ತಾ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಬಹುಮತದ ಸರ್ಕಾರ, ಸುಭದ್ರವಾದ ಸರ್ಕಾರ, ಆದ್ರೆ ಅದು ಯಾಕೋ ಆಡಳಿತ ಮಾತ್ರ ಸುಭದ್ರವಾಗೂ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಬಿಆರ್ ಪಾಟೀಲ್ ಅವರ ಮನೆಗೆ ಮನಿ ಆಡಿಯೋ ಬಾಂಬ್, ಅದರ ಬೆನ್ನಲ್ಲೇ ಇದೀಗ ರಾಜು ಕಾಗೆ ಅವರ ರಾಜೀನಾಮೆಯ ಸ್ವರ. ಇದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆ, ಅವ್ರ ಮೇಲೆ ಆರೋಪ ಬಂದಿದೆ, ಅವ್ರು ರಾಜೀನಾಮೆ ಕೊಡದೆ ಹೋದ್ರೆ ಸರ್ಕಾರಕ್ಕೆ ನೈತಿಕತೆಯೇ ಉಳಿಯೋದಿಲ್ಲ ಅಂತ ಹೇಳಿ ಅವರದ್ದೇ ಪಕ್ಷದ ಮತ್ತೊಬ್ಬ ನಾಯಕನ ಹೇಳಿಕೆ. ಬಿಆರ್ ಪಾಟೀಲ್ರು, ರಾಜು ಕಾಗೆ, ಹಾಗೆ ಬೇಳೂರು ಗೋಪಾಲಕೃಷ್ಣ ಏನೆಲ್ಲ ಮಾತನಾಡಿದ್ದಾರೆ ಗಮನಿಸಿ, ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ರಾಜು ಕಾಗೆ ಅವರು ಶಾಸಕ, ಅವರು ಬಿಆರ್ ಪಾಟೀಲ್ ಅವರ ಪರಿಸ್ಥಿತಿಯನ್ನೇ ನಂದು ಇದೆ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಇನ್ನು ಬಹಳ ಜನ ಆತರ ಹೇಳೋರಿದ್ದಾರೆ ನೋಡಿ. ಈಗ ಸಿಎಂ ಅವರಿಗೂ ಭೇಟಿಯಾಗಿ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ರಾಜು ಕಾಗೆ ನೋಡಿ, ಅವರ ಅಷ್ಟು ಕೋಪ ಬಂದಿದೆ ನಾನೇನು ಹೇಳಿದ್ರು. ಸರ್, ಈಗ ಮತ್ತೊಂದು ಕಡೆ ಬೇಲೂರು ಗೋಪಾಲಕೃಷ್ಣ, ಜಮೀರ್ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತ. ಬೇಲೂರು ಗೋಪಾಲಕೃಷ್ಣ ಅವರು ಅನಿಸಿಕೆ ಅವ್ರು ಹೇಳಿದ್ದಾರೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನ್ ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಮೊದಲು ರಾಜೀನಾಮೆ ಕೊಟ್ಟು ಅದಾದ ನಂತರ ತನಿಖೆ ಎದುರಿಸಿ ಮುಜುಗರ ಆಗೋದು ಬೇಡ, ಇಡೀ ಪಕ್ಷಕ್ಕೆ ಹಾಳಾಗೋದು ಬೇಡ. ಆ ತರ ಏನಾದ್ರು ಗೊಂದಲಗಳಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಬಿಟ್ಟು ಮತ್ತೆ ಒಂದು ಮಂತ್ರಿ ಆಗೋಕೆ ಅವಕಾಶ ಇರುತ್ತೆ. ತನಿಖೆ ಎದುರಿಸಿ ಬೇಕಾದ್ರೆ ಆಮೇಲೆ ಎದುರಿಸಿ ಮತ್ತೆ ಅವ್ರ ಮಂತ್ರಿ ಆಗೋಕೆ ಅವಕಾಶಗಳಿದಾವೆ. ತನಿಖೆ ಆಗ್ಲಿ, ತನಿಖೆ ಮಾಡಲಿ ಅವ್ರನ್ನ. ಅಲ್ಲಿವರೆಗೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು ಅನ್ಸುತ್ತೆ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಚರ್ಚೆಯಲ್ಲಿ ಸ್ವತಃ ಬೇಳೂರು ಗೋಪಾಲಕೃಷ್ಣ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನೇರವಾಗಿ ಬೇಳೂರು ಸರ್ ಹತ್ರನೇ ಮಾತಾಡ್ತಾ ಚರ್ಚೆಯನ್ನು ಪ್ರಾರಂಭ ಮಾಡಬಹುದಾ ಅಂತ ಹೇಳಿ ಚಂದ್ರಶೇಖರ್ ಅವರೇ ಒಂದು 5 ನಿಮಿಷದ ಸಹನೆಯನ್ನ ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತೇನೆ. ಬೇಳೂರು ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಗೋಪಾಲಕೃಷ್ಣ ಸರ್, ನನ್ನ ಧ್ವನಿ ತಲುಪ್ತಾ ಇದೆಯಾ? ನಮಸ್ತೆ ಮೇಡಮ್. ನಮಸ್ತೆ. ರೈಟ್, ಕೊಂಚ ಡಿಲೇ ಇದೆ. ನನ್ನ ಮಾತು ನಿಮಗೆ ತಲುಪಿ ನಿಮ್ಮ ಮಾತು ವೀಕ್ಷಕರಿಗೆ ತಲುಪೋದ್ರಲ್ಲಿ ಒಂಚೂರ ಅಡಚಣೆಯನ್ನ ನೀವು ಸಹಿಸಿಕೊಳ್ಳಿ, ವೀಕ್ಷಕರು ಕೂಡ ಸಹಿಸಿಕೊಳ್ಳಿ ಅಂತ ಹೇಳ್ತಾ, ಗೋಪಾಲಕೃಷ್ಣ ಸರ್, ಸುಭದ್ರ ಬಹುಮತ, ಹೀಗಾಗಿ ಪಾರದರ್ಶಕ ಆಡಳಿತದ ನಿರೀಕ್ಷೆಯಲ್ಲಿದ್ರು ಜನ. ಒಬ್ಬೊಬ್ಬ ಕಾಂಗ್ರೆಸ್ ನಾಯಕರು ಆಚೆ ಬಂದು ಪ್ರತಿದಿನ ಹೇಳ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಏನೂ ಸರಿ ಇಲ್ಲ, ನಮ್ಮ ಸರ್ಕಾರದಲ್ಲಿ ಕಾಸಿಲ್ಲದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಇದು ನಿಮ್ಮದೇ ಪಕ್ಷದವ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾ ಇರೋ ಹೇಳಿಕೆ, ಏನ್ ಹೇಳ್ತೀರಿ? ಈಗ ನೋಡಿ, ನಮ್ಮ ಪಕ್ಷದ ಒಬ್ಬ ಶಾಸಕರು ಗಂಭೀರವಾದಂತ ಆರೋಪವನ್ನು ಮಾಡಿದಾಗ ಸಹಜವಾಗಿ ಇವತ್ತು ಚರ್ಚೆ ನಡೀತಾ ಇದೆ. ಈಗ 2-3 ದಿವಸದಿಂದ ಆ ಚರ್ಚೆ ಇವತ್ತು ಬಿಜೆಪಿಯವರಿಗೆ ಆಹಾರ ಆಗ್ಬಿಟ್ಟಿದೆ. ಇವತ್ತು ಅವ್ರಿಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅವ್ರಿಗೀಗ ಒಂದು ಅಸ್ತ್ರ ಸಿಕ್ಕಂಗೆ ಆಗ್ಬಿಟ್ಟಿದೆ. ಏನೋ ಒಂದು ಹೇಳಿಕೆ ಕೊಟ್ಟಿದ್ದು. ನಾನು ಅದಕ್ಕೆ ಏನ್ ಹೇಳಿದ್ದೀನಿ ಅಂದ್ರೆ, ಯಾಕೆ ಇಷ್ಟೆಲ್ಲ ಗೊಂದಲ ಪಕ್ಷದಲ್ಲಿ ಆಗ್ಬೇಕು? ಒಬ್ಬ ಮಂತ್ರಿಗೆ ಏನಾರು ಆತರ ಇದ್ರೆ ರಾಜೀನಾಮೆ ಕೊಡೋಕೆ ಹೇಳಿ, ಕೊಟ್ಟು ಮುಂದೆ ಅವರು ತಪ್ಪಿಸ್ತಾರ ಅಲ್ಲ ಅಂತ ಹೇಳಿದ್ರೆ ಮತ್ತೆ ಅವಕಾಶಗಳು ಬರುತ್ತೆ, ಮಾಡಬಹುದು ಅನ್ನೋದನ್ನ ನಾನು ನೇರವಾಗಿ ಹೇಳಿದ್ದೀವಿ. ಇವತ್ತು ಬಿಆರ್ ಪಾಟೀಲ್ ಅವರು ಸುಮಾರು ಸರಿ ಒಂದು ಮೊನ್ನೆ 3 ದಿವಸದಿಂದ ಸತತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಪಕ್ಷಕ್ಕೆ ಗೊಂದಲ ಆಗಬಾರ್ದು,
ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಅವ್ರು ರಾಜೀನಾಮೆ ಕೊಟ್ಟು ಬರೋದು ಒಳ್ಳೇದು ಅಂತ ಇವತ್ತು ನಾನು ನೇರವಾಗಿ ಹೇಳಿದ್ದೀನಿ. ಅದು ಬಿಟ್ರೆ ಅವರು ಬೇರೆ ಬೇರೆಯವರ ಹೇಳಿಕೆ ನನಗೆ ಸಂಬಂಧ ಇಲ್ಲ. ನಾನು ಈ ರಾಜೀನಾಮೆ ವಿಚಾರದಲ್ಲಿ ಮಾತಾಡಿದ್ದೀನಿ. ಸರಿ, ಪಕ್ಷದ ಒಳಗಾಗ್ತಾ ಇರೋ ಚಟುವಟಿಕೆಗಳು, ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳು ತಮ್ಮ ಗಮನದಲ್ಲಿ ಇದ್ದೇ ಇರುತ್ತೆ. ಹಿರಿಯ ರಾಜಕಾರಣಿಗಳಿದ್ದೀರಿ, ತಾವು ಅನುಭವಸ್ಥರಿದ್ದೀರಿ. ಹೀಗಾಗಿ ತಮ್ಮ ಗಮನಕ್ಕೆ ಬರದಲ್ಲೇ ದೊಡ್ಡದೇನೋ ಆಗೋಗ್ಬಿಡ್ತು ಅಂದ್ರೆ ನಂಬ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗ ವಿಶ್ವಾಸದ ಮೇಲೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಜನಾ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡು ಕೊಡದೆ ಹೋದ್ರೆ ಏನೂ ಆಗಲ್ವಾ? ಅವ್ರ ಶಾಸಕರಿಗೂ ಬೆಲೆ ಇಲ್ವಾ? ಪಾಪರ್ ಎದ್ದು ಹೋಗ್ಬಿಟ್ಟಿದೆ ಸರ್ಕಾರ ಅಂದ್ರೆ ಯಾವುದಕ್ಕೂ ದುಡ್ಡು ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸರ್ಕಾರ. ಅದ್ರ ನಡುವೆ ಕೂಡ ಭ್ರಷ್ಟಾಚಾರ. ಇದು ನನ್ನ ಮಾತಲ್ಲ ಸರ್, ಕಡಾಡಿ ಸರ್, ಹಿರಿಯರು, ರಾಜ್ಯಸಭಾ ಸದಸ್ಯರು ಅವ್ರ ಮಾತು. ವಿರೋಧ ಪಕ್ಷದವರಾಗಿ ಹೀಗೆ ಗಮನಿಸ್ತಾ ಇರೋದಾ ಸರ್ಕಾರವನ್ನ? ನೋಡಿ, ಯಾವತ್ತೂ ಅಷ್ಟೇ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಭ್ರಷ್ಟಾಚಾರ ಮಾಡಲಿ, ಅನಾಚಾರ ಮಾಡಿದಾಗ ವಿರೋಧ ಪಕ್ಷಗಳು ಸಹಜವಾಗಿ ಅದನ್ನ ವಿರೋಧ ಮಾಡ್ತವೆ. ಇಡೀ ಸರ್ಕಾರ ಮತ್ತು ಅವ್ರ MLAಗಳು ಸರ್ಕಾರವನ್ನ ಡಿಫೆಂಡ್ ಮಾಡ್ಕೊಂತಾರೆ. ಅದು ಇಲ್ಲಾಗ್ತಿರೋದೇನು ಅಂತ ಹೇಳಿದ್ರೆ, ಡಜನ್ ಗಟ್ಲೆ ಇವರ MLAಗಳು, ಡಜನ್ ಗಟ್ಲೆ ಇವರ ಕಾರ್ಯಕರ್ತರುಗಳು, ಮಂತ್ರಿಗಳು ಕೂಡ ಈ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರ, ಮಿತಿ ಮೀರಿರ್ತಕ್ಕಂತಹ ಮಂತ್ರಿಗಳ ಆಟೋಪಟಾಪ, ಜೊತೆಗೆ ಏನು ದಿವಾಳಿ ಎಬ್ಬರಿಸಿ ₹1 ಅನುದಾನ ಕೊಡ್ತಿರ್ತಕ್ಕಂಥ ಈ ಬಗ್ಗೆ ವಿಪರೀತವಾಗಿ ಮಾತಾಡ್ತಾ ಇದ್ದಾರೆ. ಅವ್ರದೇ ಸರ್ಕಾರದಲ್ಲಿ ಮಾತಾಡ್ಕೊಂಡಿದ್ರು. ಸಿದ್ದರಾಮಯ್ಯರು ಏನು ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದು, ನಾನು 16 ಸರಿ ಬಜೆಟ್ ಮಂಡಿಸ್ಬಿಟ್ಟಿದ್ದೀನಿ, ನಾನು ಸ್ವಚ್ಛವಾದ ಆಡಳಿತ ಕೊಡ್ತೀನಿ ಅಂತೇಳಿ. ಯಾವ ಸರ್ಕಾರ ಕೊಟ್ಟಿದ್ದೀರಿ ಸಿದ್ದರಾಮಯ್ಯರೇ? ನಿಮ್ಮ MLAಗಳು ರೋಡ್ ರಸ್ತೆ ನಿಮ್ ಸರ್ಕಾರದ ಮಾನ ತೆಗಿತಾ ಇದ್ದಾರೆ. ಯಾವ ಮುಖ ಇಟ್ಕೊಂಡು ಇನ್ನೂ ಜೀವನ ಮಾಡ್ತಿದ್ದೀರಿ, ಹೆಂಗೆ ರಾಜ್ಯಪಾಲ ಮಾಡ್ತಾ ಇದ್ದೀರಿ ಅಂತ ನೋಡಿ. ಈ ಸರ್ಕಾರ ಬಂದ ಕೆಲವೇ ದಿನದಲ್ಲಿ ಇದೇ BR ಪಾಟೀಲ್ ಅವರು ಪತ್ರ ಬರೆದ್ರು. ಏನಂತೇಳಿ, ವರ್ಗಾವಣೆಯಾಗಲಿ ದಂಧೆ ಶುರುವಾಗಿದೆ ಅಂತೇಳಿ. ಸರ್ಕಾರ ಬಂದ ಕೆಲವೇ ದಿನದಲ್ಲಿ ಅದಕ್ಕೆ 30 ಜನ ಸೀನಿಯರ್ MLAಗಳು ಸಿಗ್ನೇಚರ್ ಹಾಕಿದ್ರು. ಸ್ಮಿತಾ, 30 ಜನ ಸಿಗ್ನೇಚರ್ ಹಾಕಿದ್ರು. ಇಲ್ಲಿವರೆಗೂ ಲೆಟರ್ ವಿಚಾರ ಏನಾಯ್ತು? ಯಾರು ಅದ್ರ ಕಡೆ ಉಸಿರೇ ಬಿಡ್ಲಿಲ್ಲ. ಅದಾದ್ಮೇಲೆ ನೋಡಿ, ಬಸವರಾಜ ರಾಯರೆಡ್ಡಿ ಅವರು ಏನು ಆರ್ಥಿಕ ಸಲಹೆಗಾರರು, ಒಂಥರ ಮುಖ್ಯಮಂತ್ರಿಯ ಮುಖವಾಣಿ ಇದ್ದಂಗೆ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಹೇಳ್ತಾರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕನೇ ನಂಬರ್ 1 ಅಂತ ಹೇಳಿ. ಇದಾದ್ಮೇಲೆ ಇವರು ಬಸವರಾಜ ಶಿವಗಂಗಾ ಅವರು ಹೇಳ್ತಾರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಹೇಳಿ. ಇದಾದ ಮೇಲೆ ಅನುದಾನ ಕೊಡ್ತಿಲ್ಲ ಅಂತೇಳಿ ಎಷ್ಟು ಜನ ಮಾತಾಡಿದ್ದು. ಒಂದ್ ಕಡೆಗೆ ಗವ್ಯಪ್ಪನವ್ರು ಹೇಳ್ತಾರೆ, ವಿಜಯನಗರ MLA ಹೇಳ್ತಾರೆ ₹1 ಅನುದಾನ ಕೊಡ್ತಿಲ್ರಿ, ನಾವು ಸರ್ಕಾರದಲ್ಲಿ ಇದ್ರು ಸತ್ತಂತೆ ಅಂತ ಅವ್ರು ಹೇಳ್ತಾರೆ. ರಾಜು ಕಾಗೆ ಅವರು ಹೇಳ್ತಾರೆ ನನ್ನಲ್ಲಿ ಬಂದು ನೇಣ್ ಹಾಕೋಬೇಕು ಅಂತ ಹೇಳ್ತಾರೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಆಡಳಿತ ಪಕ್ಷದ ಒಬ್ಬ ಸದಸ್ಯನ ನೇಣ್ ಹಾಕೋಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದು ಇದೇ ಮೊದಲು. ಇವತ್ತು ಹೇಳ್ತಾ ಇದ್ದಾರೆ ನಾನು ರಾಜೀನಾಮೆ ಬಿಸಾಕ್ಬಿಟ್ಟು ನನ್ನ ಕೈಲಿ ಇರಕ್ಕಾಗೋದಿಲ್ಲ ಅಂತ ಹೇಳಿ. ಅದಾದ್ಮೇಲೆ ಇವರು ಯಾರೋ ಷಡಕ್ಷರಿ ಅವರು ಹೇಳ್ತಾರೆ, ಈ 3 ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಸರ್ಕಾರ ಮಲಗೋಗಿದೆ, ಹೊಸ ಜಿಲ್ಲೆಗಳೇನಾಗಿದೆ ಅವಕ್ಕೆ ಮೇಜು ಕುರ್ಚಿ ಕೊಡೋದಕ್ಕೆ ಇವ್ರ ಹತ್ರ ಶಕ್ತಿ ಇಲ್ಲ ಅಂತೇಳಿ ಷಡಕ್ಷರಿ ಅವರು ಹೇಳ್ತಾರೆ. ಅದಾದ್ಮೇಲೆ ಇವರ ಮಂತ್ರಿಗಳು ವಿಪರೀತ ಭ್ರಷ್ಟಾಚಾರ ಆಗಿದೆ, ಜನಗಳ ಕೈ ಸಿಗ್ತಾ ಇಲ್ಲ, ಇವರ ಅಭ್ರ ಜಾಸ್ತಿ ಆಗಿದೆ ಅಂತೇಳಿ ಇವ್ರದೇ MLAಗಳು. SS ಮಲ್ಲಿಕಾರ್ಜುನ ದಾವಣಗೆರೆ ಉಸ್ತುವಾರಿ ಸಚಿವ, ಮೊದಲು ಇವ್ರನ್ನ ಬದಲಾಯಿಸಿ ನೀವು ಸರಿ ಇಲ್ಲ ಅಂತೇಳಿ ಅವ್ರದೇ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಹೇಳ್ತಾರೆ. ಇದೇ ರೀತಿ ಬೈತಿ ಸುರೇಶ್ ಕೋಲಾರ ಉಸ್ತುವಾರಿ ಸಚಿವರು, ಮೊದಲು ಇವ್ರನ್ನ ತೆಗೆದಾಕಿ ಇವ್ರ ಜನರ ಗೊತ್ತು ಸೇರ್ತಿಲ್ಲ, ಕೋಲಾರಕ್ಕೆ ಬರ್ತಾ ಇಲ್ಲ ಅಂತೇಳಿ ಇವ್ರದೇ ನಂಜೇಗೌಡರು ಮತ್ತೆ ನಾರಾಯಣಸ್ವಾಮಿ, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಹೇಳ್ತಾರೆ. ಅಂದ್ರೆ ಇವತ್ತು ಲೆಕ್ಕ ಹಾಕೊಂಬನ್ನಿ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಏನು ಬೆಳಗಾಂನಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತೇಳಿ ಇವರು MLA ಹೇಳ್ತಾರೆ. ಯಾರು ಇವರು ಮಿನಿಸ್ಟ್ರು 20 ಜನ ಕರ್ಕೊಂಡು ಟೂರ್ ಹೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ 20 ಜನ ಕರ್ಕೊಂಡು ಅವರು ಟೂರ್ ಹೊಡ್ತಾರೆ ಆಚೆ ಕಡೆಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ನಮ್ಗೆ ಯಾವ್ದನ್ನು ಸಕ್ತಾಗ್ತಾ ಇಲ್ಲ ಅಂತೇಳಿ. KR ರಾಜಣ್ಣ ಅವ್ರು ಹೇಳ್ತಾರೆ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತೇಳಿ. ಅಂದ್ರೆ ಮಂತ್ರಿಗಳಿಗೂ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, MLAಗಳು ಹಿಡಿ ಶಾಪ್ ಆಗ್ತಾ ಇದ್ದಾರೆ. ಜನರ ಬದುಕು ಬಿಡಿ ಮೂರಾ ಬಟ್ಟೆ ಆಗೋಗಿದೆ ಈ ಸರ್ಕಾರದಿಂದ.